ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ. ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೇ ಸರ್ವ ಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಶ್ರೀ ಸ್ವಾಮಿ ಸಮರ್ಥ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಎಲ್ರಿಗೂ ಆ ದತ್ತಾತ್ರೇಯ ಮಹಾರಾಜರು ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಒಂದು ಭಕ್ತಾದಿಗಳ ಒಂದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ. ಈ ಒಂದು ಅನುಭವ ಬಂದುಬಿಟ್ಟು ಲಿಖಿತಾ ನಾಂದೇಡ್ಕರ್ ಅನ್ನೋರ್ದು. ಇವರು ಮೂಲತಃ ಸೋಲಾಪುರ್ನವರು. ನಿಖಿತಾ ಅವರು ತುಂಬ ಬಡತನ ಪರಿಸ್ಥಿತಿಯಿಂದ ಬಂದಿರೋರು, ತುಂಬ ಬಡತನ ಪರಿಸ್ಥಿತಿಯಿಂದ ಬಂದಿರೋರು. ಇವರು ತುಂಬ ನೋಡೋಕ್ಕೆ ಸ್ಫುರದ್ರೂಪಿ, ತುಂಬ ಚೆನ್ನಾಗಿರ್ತಾರೆ, ತುಂಬ ಚೆನ್ನಾಗಿ ಓದ್ಕೊಂಡಿರ್ತಾರೆ. ಸೊ ಹೀಗಿರೋ ಪರಿಸ್ಥಿತಿಯಲ್ಲಿ ಏನಾಗುತ್ತೆ, ಇವರು ಒಂದು ಮದುವೆ ಸಮಾರಂಭಕ್ಕೆ ಹೋಗಿರ್ತಾರೆ. ಮದುವೆ ಸಮಾರಂಭಕ್ಕೆ ಹೋದಾಗ ಒಬ್ಬ ಉದ್ಯಮಿ, ಅಂದರೆ ತುಂಬ ಹಣವಂತ, ಶ್ರೀಮಂತ, ಅನುಕೂಲವಸ್ತವಂತ ಹುಡುಗ ಇವರನ್ನು ನೋಡಿ ಇಷ್ಟಪಡ್ತಾನೆ. ಇಷ್ಟಪಟ್ಟು ಅವರಿಗೆ ಹೇಳ್ತಾನೆ, ಇಲ್ಲ ನಾನು ನಿಮಗೆ ಮದುವೆ ಮಾಡ್ಕೋಬೇಕು, ನನಗೆ ನೀವು ಇಷ್ಟ ಆಗಿದ್ದೀರಾ ಅಂಥೇಳಿ. ಅನುಕೂಲ ಸ್ಥಿತಿಯಲ್ಲಿರ್ತಕ್ಕಂಥ ಹುಡುಗನ ನೋಡಿದಾಗ ಎಲ್ಲ ಹೆಣ್ಣು ಮಕ್ಕಳು ಆಸೆ ಪಡುವುದು ಸಹಜ. ಸೊ ಇಲ್ಲಿ ಪೂರ್ವಾಪರ ಪುಣ್ಯದ ಫಲವೋ ಅಥವಾ ಸ್ವಾಮಿಯ ಸೇವೆಯ ಒಂದು ಪ್ರತಿಫಲವೋ ಗೊತ್ತಿಲ್ಲ. ಸೊ ಅಂಥ ಒಬ್ಬ ಹುಡುಗ ಇವಳನ್ನು ಇಷ್ಟಪಟ್ಟಿದ್ದು ತುಂಬಾ ಖುಷಿ ಆಗುತ್ತೆ. ಸೊ ಲಿಖಿತಾ ಅವರು ನೀವು ನಮ್ಮ ತಂದೆ ತಾಯಿ ಹತ್ರ ಮಾತಾಡಿ ಅಂತ ಹೇಳ್ತಾರೆ. ಹೇಳಿದಾಗ ಈ ವಿಚಾರವನ್ನು ಹುಡುಗ ತಮ್ಮ ತಂದೆ ತಾಯಿಗೆ ತಿಳಿಸ್ತಾನೆ. ಅದರಲ್ಲಿ ಈ ಒಬ್ಬ ಹುಡುಗನಿಗೆ 2 ಜನ ಅಕ್ಕಂದಿರು, ತಂದೆ ತಾಯಿ, ತುಂಬು ಕುಟುಂಬ, ತುಂಬಾ ಅನುಕೂಲ ಸ್ಥಿತಿ, ಕೋಟ್ಯಾಧಿಪತಿ ಅಂದ್ರೂ ಕಡಿಮೆ ಅಲ್ಲ. ಸೊ ಮಗ ಇಷ್ಟಪಟ್ಟಿದ್ದಾನೆ, ತಮ್ಮ ಇಷ್ಟಪಟ್ಟಿದ್ದಾನೆ, ಮಾಡಿಕೊಂಡ್ರೆ ನಾನು ಅದೇ ಹುಡುಗಿನ ಮಾಡ್ಕೋತೀನಿ ಅನ್ನೋ ಒಂದು ಮಾತಾಡಿದಾಗ ತಂದೆ ತಾಯಿ ಒಪ್ಕೊಂಡು ಬರ್ತಾರೆ. ಬಂದು ಹುಡುಗಿನೂ ನೋಡ್ತಾರೆ, ಹುಡುಗಿ ತುಂಬ ಚೆನ್ನಾಗಿರ್ತಾಳೆ, ಒಪ್ಕೊಂಡು ಮದುವೆನೂ ಮಾಡ್ತಾರೆ. ಆದರೆ ಇಲ್ಲಿ ಬೇಲಿನೇ ಎದ್ದು ಹೊಲ ಮೈತು ಅನ್ನೋ ಥರ ಈ ಹುಡುಗಿನ ಮದುವೆ ಮಾಡ್ಕೊಳ್ಳೋದು ಅಕ್ಕಂದರಿಗೆ ಮತ್ತು ತಾಯಿಗೆ ಸುತರಾಮ್ ಇಷ್ಟ ಇರಲ್ಲ. ಕಾರಣ, ನಾವು ಸಿಕ್ಕಾಪಟ್ಟೆ ಕೋಟ್ಯಾಧಿಪತಿಗಳು, ನಮಗೆ ಇಂಥ ಒಂದು ಬಡತನದ ಹುಡುಗಿ ಸಿಕ್ತು ಅಂಥೇಳಿ ಆ ಒಂದು ನೋವು ಅವ್ರಿಗಿರ್ತದೆ. ಸೊ ಮತ್ತು ಇವಾಗ ಮಗನ ಒತ್ತಾಯ ಏನೂ ಮಾಡೋಕ್ಕಾಗಲ್ಲ ಅಂಥೇಳಿ ಮದುವೆ ಮಾಡಿಕೊಂಡು ಬರ್ತಾರೆ. ಮದುವೆ ಮಾಡಿಕೊಂಡು ಬಂದ ಮೇಲೆ 2 ಅಕ್ಕಂದಿರು, ಅದರಲ್ಲಿ ಒಬ್ಬಳು ಮನೆಯಲ್ಲೇ ಇರ್ತಾಳೆ, ಇನ್ನೊಬ್ಬಳು ಹೊರದೇಶದಲ್ಲಿ ಸೆಟ್ಲಾಗಿರ್ತಾರೆ. ಸೊ ಇಲ್ಲಿ ಏನಾಗೋಗ್ಬಿಡುತ್ತೆ, ಇವಳು ಮದುವೆ ಮಾಡ್ಕೊಂಡು ಬಂದ ತಕ್ಷಣ ಇವಳನ್ನು ತುಂಬ ತುಚ್ಛವಾಗಿ ಕಾಣೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾದ್ನಿ, ಅತ್ತೆ, ಇವ್ರಿಗೆ ಯಾವ ಥರ ಹರಾಸ್ಮೆಂಟ್ ಮಾಡಬಾರ್ದು ಲಿಖಿತಾ ಅವರಿಗೆ ಆ ಒಂದು ಹರಾಸ್ಮೆಂಟು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಸ್ವಾಮಿಯ ಒಂದು ಸೇವೆ, ಅದ್ಭುತ ಸೇವೆ ಅವ್ರದ್ದು. ಅವರು ಈ ನೋವಿನಿಂದ ಸ್ವಾಮಿನೇ ಹೊರಗಡೆ ತರಬೇಕು ಅಂಥೇಳಿ 108 ಪಾರಾಯಣದ ಸಂಕಲ್ಪ ಮಾಡ್ಕೊತಾರೆ. 108 ಪಾರಾಯಣನೂ ಆಗುತ್ತೆ. ಕೊನೆಗೆ ಅದು ಏನೂ ಸಕ್ಸಸ್ ಆಗಲ್ಲ, ಇವರು ಟಾರ್ಚರ್ ತಡ್ಕೊಳ್ಳೋಕ್ಕಾಗಲ್ಲ. ಕೊನೆಗೆ ಒಂದು ಗುರುಚರಿತ್ರೆ ಪಾರಾಯಣ ಮಾಡೋಣ ಅಂಥೇಳಿ ಗುರುಚರಿತ್ರೆ ಪಾರಾಯಣ ಮಾಡ್ತಾರೆ. ಸೊ ಇಲ್ಲಿ ಪ್ರಯತ್ನ, ಪ್ರತಿಫಲ ಸೆಕೆಂಡ್ರಿ, ಪ್ರಯತ್ನ ಮಾಡೋದು ಒಂದೇ ನಮ್ಮ ಧರ್ಮ. ಸೊ ಆ ಥರ ಲಿಖಿತಾ ಅವರು ಗುರುಚರಿತ್ರೆ ಮುಗಿಸ್ತಾರೆ. ಗುರುಚರಿತ್ರೆ ಮುಗಿದ ಮೇಲೆ, ಗುರುಚರಿತ್ರೆ ಬುಧವಾರ ಮುಗಿಯುತ್ತೆ. 1 ವಾರ ಗ್ಯಾಪ್ ಆದಮೇಲೆ ಒಂದು ದಿವಸ ಮನೆಯಿಂದ ಕೆಲಸಕ್ಕೆ ಹೋಗಿರ್ತಕ್ಕಂತಹ ಲಿಖಿತಾ ಅವರ ಯಜಮಾನರು ವಾಪಸ್ ಮನೆಗೆ ಬರ್ತಾರೆ. ವಾಪಸ್ ಮನೆಗೆ ಬಂದು ಗೇಟ್ ಓಪನ್ ಇರುತ್ತೆ, ಹೊರಗಡೆಯಿಂದ ಒಳಗಡೆ ಬಂದು ನಿಂತ್ಕೊತಾರೆ. ಅಷ್ಟೊತ್ತಿಗೆ ಅವರು ಅತ್ತೆ ಮತ್ತು ನಾದ್ನಿ ಇಬ್ಬರೂ ಸೇರಿ
ಹೆಂಡತಿಗೆ ಸಿಕ್ಕಾಪಟ್ಟೆ ಬಾಯಿಗೆ ಬಂದಂಗೆ ಬೈತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಅಷ್ಟು ನೋವು ತಿಂದರೂ ಕೂಡ ಲಿಖಿತ ತನ್ನ ಗಂಡನ ಮುಂದೆ ಏನೂ ಹೇಳಿರಲ್ಲ. ಕಾರಣ ಅಂದರೆ ತುಂಬಿರೋ ಸಂಸಾರ ಒಡೆದೋಗ್ಬಾರ್ದು ಅಂತ. ಸೊ ಅದೇ ಸಮಯಕ್ಕೆ ಗಂಡನಿಗೆ ತಡ್ಕೊಳ್ಳೋಕ್ಕಾಗದಾರದೆ ಬಂದು ತಾಯಿಗೆ ಸಿಕ್ಕಾಪಟ್ಟೆ ಮಾತಾಡ್ತಾರೆ, ಅಕ್ಕನಿಗೆ ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಇಬ್ಬರ ಮಧ್ಯೆ ಭಯಂಕರವಾಗಿ ವಾಗ್ದಾಟ ಆಗೋಗ್ಬಿಡುತ್ತೆ. ಆ ವಾಗ್ದಾಟ ಸಣ್ಣ ಮಟ್ಟಕ್ಕೆ ಸ್ಟಾರ್ಟ್ ಆಗಿರೋದು ಇನ್ಯಾವ ಮಟ್ಟಕ್ಕೆ ಬಂದುಬಿಡುತ್ತೆ ಅಂತಂದರೆ ಅಲ್ಲಿಂದಾನೇ ದ್ವೇಷ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಇವಳು ನಮ್ಮ ಮನೆಗೆ ಬಂದಳು, ನಮ್ಮ ಮನೆ ಒಡೆದೋಯ್ತು, ಇವತ್ತು ನನಗೂ ನನ್ನ ಮಗನಿಗೂ ಮಾತಿಲ್ಲ ಅನ್ನೋದು ಫೀಲಿಂಗ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಸೊ ಇದು ಬಂದು 6 ತಿಂಗಳಿಗೇ ಲಿಖಿತ ಅವ್ರ ಯಜಮಾನರು ಒಂದು ಡಿಸೈಡ್ ಮಾಡ್ತಾರೆ, ನಾನು ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿರಲ್ಲ, ನಾನು ಮನೆ ಬಿಟ್ಟು ಹೋಗ್ತೀನಿ. ಆದರೆ ನಾನು ಮನೆ ಬಿಟ್ಟು ಹೋಗ್ತೀನಿ ನಿಜ, ಆದರೆ ನಿಮ್ಮ ಮನೆಯಿಂದ ನನಗೊಂದು ಪೈಸಾ ದುಡ್ಡು ಬೇಡ. ತಂದೆ ಆಗಿರೋರು ಎಷ್ಟೋ ಹೇಳ್ತಾರೆ, ಆದರೆ ಕೇಳಲ್ಲ. ಇಲ್ಲಿ ಮೇನು ಅವರ ಮಾವ ಅಂದರೆ ಅವರ ಅಕ್ಕನ ಗಂಡ, ಅವನದು ಕುಮ್ಮಕ್ಕು ಇದರಲ್ಲಿ ಸಿಕ್ಕಾಪಟ್ಟೆ ಇರುತ್ತೆ. ಲಿಖಿತ ಅಂದಮೇಲೆ ಇಲ್ಲ ತಲ್ಲದ ಚಾಡ ಹೇಳೋದು, ತಂದಿಡೋದು, ಬರೀ ಇಂಥ ನೋವಿನ ಘಟನೆ. ಈ ಮನುಷ್ಯನಿಗೆ ನೋಡಿ ನಾನು ನಿಮ್ಗೆ ಹೇಳ್ತೀನಿ, ನೀವು ಒಂದು ಏಟು ಹೊಡೆದ್ರೆ ತಡ್ಕೊಂಬಿಡ್ಬೋದು, ಆದರೆ ಮಾನಸಿಕವಾಗಿ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತಾರಲ್ಲ, ಅದು ಒಂದೇ ಸಾರಿ ಸತ್ತೋಗೋದು ಬೆಟ್ರದೇನು. ಇದು ಪ್ರತಿ ದಿವಸ ಕ್ಷಣನೂ ನೀನು ಬಡತನದಿಂದ ಬಂದೆ, ಏನೂ ತಂದಿಲ್ಲ, ಈ ನೋವುಗಳು ಮಾತು ಅನ್ಬಿಲೀವೇಬಲ್ ನೋವು ಆಗೋಗ್ಬಿಡುತ್ತೆ ಲಿಖಿತಾಗಿ. ಸೊ ಯಜಮಾನ್ರಿಗೆ ಎಷ್ಟು ಹೇಳಿದ್ರು ಕೇಳಲ್ಲ. ಮನೆಯಿಂದ ಇಬ್ಬರು ಗಂಡ ಹೆಂಡತಿ ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ಮೇಲೆ ಮನೆಯಿಂದ ತರತಕ್ಕಂಥ ವಸ್ತುಗಳು ಅವ್ರು ಏನಪ್ಪ ಅಂದರೆ ತಮ್ಮ ತಾಯಿ ಮನೆಯಿಂದ ಕೊಟ್ಟಿರ್ತಕ್ಕಂಥ ಚಿನ್ನಾಭರಣಗಳು, ಆಮೇಲೆ ತಮ್ಮ ಗಂಡ ಸಂಪಾದನೆ ಮಾಡಿ ಕಷ್ಟಪಟ್ಟು ಶ್ರೀ ಸ್ವಾಮಿ ಸಮರ್ಥರ ವಿಗ್ರಹ ಮತ್ತು ಅವರ ಪಾದುಕೆಗಳನ್ನು ಒಂದು ಬೆಳ್ಳಿಯ ಇಲ್ಲಿ ಮಾಡಿಸಿರ್ತಾರೆ, ಅವುಗಳನ್ನು ತಗೊಂಡು ಮನೆಯಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ಮೇಲೆ ಲಿಖಿತ ಅವ್ರ ಯಜಮಾನರಿಗೆ ಬೇರೆ ಕೈ ಕೆಳಗಡೆ ಅಂಡರ್ಟೇಕಿಂಗಲ್ಲಿ ಕೆಲಸ ಮಾಡಿ ಪ್ರಾಕ್ಟೀಸ್ ಇರಲ್ಲ. ಸೊ ಇಲ್ಲಿ ತುಂಬ ನೋವಿನ ಘಟನೆ. ಬರೀ 18,000 ರೂಪಾಯಿ ಸಂಬಳಕ್ಕೆ ಇವರಿಗೆ ಕೆಲಸ ಸಿಗುತ್ತೆ. ಅಂತಹ ಒಂದು ಬಡತನ ಪರಿಸ್ಥಿತಿಯಲ್ಲಿ ಇವರು ತಮ್ಮ ಜೀವನನ ಸ್ಟಾರ್ಟ್ ಮಾಡ್ತಾರೆ. ಆದರೂ ಕೂಡ ಅಲ್ಲಿ ಲಿಖಿತ ಅವರು ಹಿಂದೆ ಸರಿಯಲ್ಲ. ಲಿಖಿತ ಅವ್ರು ಏನು ಮಾಡ್ತಾರೆ, ಎಲ್ಲ ಬಂದು ಸೆಟ್ರೈಸ್ ಆದಮೇಲೆ 1 ತಿಂಗಳಾಗುತ್ತೆ. 1 ತಿಂಗಳಾದ ಮೇಲೆ ತಿರ್ಗಾ ಯಥೇಚ್ಛಿತವಾಗಿ ಮತ್ತೆ ತಿರ್ಗಾ 108 ಸ್ವಾಮಿ ಚರಿತ್ರೆಯ ಪಾರಾಯಣ ಈ ಥರ ಸ್ಟಾರ್ಟ್ ಮಾಡ್ತಾರೆ. 108 ಪಾರಾಯಣ ಅಂದರೆ ಅದೇನು ಸಾಮಾನ್ಯವಾಗಿರೋದು ಕೆಲಸ ಅಲ್ಲ. ಅದು ಬರೀ ಬಾಯಿಂದ ಹೇಳಿದಷ್ಟು ಸುಲಭ ಅಲ್ಲ 108 ಪಾರಾಯಣ ಮಾಡೋದು. 21 ಪಾರಾಯಣ ಮುಗಿಯುತ್ತೆ. 21 ಪಾರಾಯಣ ಆದಮೇಲೆ ಇವರಿಗೆ ನಾನು 18,000 ರೂಪಾಯಿ ಸಂಬಳ ತೊಗೊಂಡಿದ್ದೀನಿ, ನಾನು 18,000 ಕೆಲಸ ಮಾಡಬೇಕು ಅನ್ನೋ ಒಂದು ಮೈಂಡ್ ಶಾಟ್ಸ್ ಇರಲ್ಲ ಲಿಖಿತ ಅವ್ರ ಗಂಡನಿಗೆ. ನಾನು ಕಷ್ಟಪಡಬೇಕು, ನಾನು ಬೆಳಿಬೇಕು ಅನ್ನೋದು ಒಂದೇ ಇರುತ್ತೆ. ನಾನು ಬೆಳಿಬೇಕು ಅನ್ನೋದು ಒಂದೇ ಇರುತ್ತೆ ಅವ್ರಿಗೆ. ನಾನು ಯಾರು ಅಂಡರ್ಟೇಕಿಂಗಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ನಾನು ಏನು ಮಾಡ್ತಾಯಿದ್ದೀನಿ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾನು ಕಷ್ಟಪಡಬೇಕು, ನಾನು ಏನಾದರೂ ಸಾಧನೆ ಮಾಡಬೇಕು. ಈ ಒಂದು ಸಿಚುವೇಶನ್ನು ಕಂಪ್ನಿಯಲ್ಲಿ ಇಲ್ಲಿ ಇರ್ತಕ್ಕಂಥ ಉದ್ಯೋಗಿಗಳಿಗೆ ಅಂದರೆ ಸಹೋದ್ಯೋಗಿಗಳಿಗೆ ಬಿಟ್ಟು ಮೇಲಿರ್ತಕ್ಕಂಥ ಅಧಿಕಾರಿಗಳಿಗೆ ಗೊತ್ತಾಗತ್ತೆ. ಅವರು ಅವನನ್ನು ಲಿಖಿತ ಅವರ ಯಜಮಾನರನ್ನ ಕರೆದುಬಿಟ್ಟು, ನಿಮಗೆ ಇವಾಗಿಂದ ಸಂಬಳ ಜಾಸ್ತಿ ಆಗಿದೆ, ಅದೇ ಥರ ಜವಾಬ್ದಾರಿನೂ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಹಿಂಗೆ 108 ಪಾರಾಯಣ ಆಗೋಷ್ಟ್ರದ್ದು ಒಳಗಡೆ ಅಂದರೆ 108 ಪಾರಾಯಣ ಅಂದರೆ 2 ವರ್ಷ ಹೆಚ್ಚು ಕಡಿಮೆ. ಅದು 2 ವರ್ಷದಲ್ಲಿ ಲಿಖಿತ ಅವ್ರ ಯಜಮಾನರು ಊಹಿಸ್ಕೊಳ್ಳೋಕ್ಕೂ ಆಗಲ್ಲ, ಆ ಮಟ್ಟಕ್ಕೆ ಬೆಳೀತಾರೆ. ಒಂದು ದಿವಸ ಏನಾಗೋಗ್ಬಿಡುತ್ತೆ, ಇಲ್ಲ ಲಿಖಿತ ಅವ್ರ ಯಜಮಾನರು ಏನು ಮಾಡ್ತಾರೆ, ನಾವು ಮನೆ ತೊಗೊಂಡು ಬೇರೆ ಕಡೆ ನಾವು ಶಿಫ್ಟ್ ಆಗೋದು ಬೇಡ, ಒಂದು ಸ್ವಂತ ಮನೆ ಮಾಡೋಣ ಅಂಥೇಳಿ ನಿರ್ಧಾರ ಮಾಡ್ತಾರೆ. ಸೊ ಅದರ ಪ್ರಕಾರವಾಗಿ 108 ಪಾರಾಯಣ ಮುಗಿದ ಮೇಲೆ ಒಂದು ಗುರುಚರಿತ್ರೆ ಮಾಡ್ತಾರೆ. ಗುರುಚರಿತ್ರೆ ಮುಗಿದು 21 ದಿವಸ ಆಗಿರುತ್ತೆ, ಒಂದು 48 ಲಕ್ಷಕ್ಕೆ ಒಂದು ಮನೆ ಸಿಗುತ್ತೆ ಅವರಿಗೆ. ಕೊನೆಗೂ ಅಷ್ಟು ಇಷ್ಟು ಕಷ್ಟಪಟ್ಟು ಆ ಮನೇನ ತೊಗೊತಾರೆ. ಓಪ್ನಿಂಗ್ ಕಾರ್ಡ್ ತೊಗೊಂಡೋಗಿ ಅವರು ತಂದೆ ತಾಯಿಗೆ ಕೊಡೋಕ್ಕೆ ಹೋಗ್ತಾರೆ. ಆದರೆ ಲಿಖಿತ ಅವ್ರ ಯಜಮಾನರು ಬಂದಿರಲ್ಲ, ಲಿಖಿತ ಅವರೇ ಹೋಗಿರ್ತಾರೆ. ಲಿಖಿತ ಅವರು ತುಂಬಾ ಹಂಬಲ್ ರಿಕ್ವೆಸ್ಟ್ಮೆಂಟ್ ಮಾಡಿಕೊಂಡು ಅವರ ಮಾವನಿಗೆಲ್ಲ ಅದು ಕಾರ್ಡ್ ಕೊಟ್ಟು ಬರ್ತಾರೆ. ಆದರೆ ಅತ್ತೆ ಆಗಲಿ ನಾದಿನಿ ಆಗಲಿ ಯಾರೂ ಬರಲ್ಲ, ಬರೀ ಮಾವ ಅಷ್ಟೇ ಬರ್ತಾನೆ. ಸೊ ಅಷ್ಟೊತ್ತಿಗಾಗಲಿ 2 ವರ್ಷದಲ್ಲಿ ಲಿಖಿತ ಅವರಿಗೆ ಒಂದು ಹೆಣ್ಣು ಒಂದು ಗಂಡು ಮಗು ಆಗಿರುತ್ತೆ. ತುಂಬಾ ಸುಖ ಸಂಸಾರ,
ಅದು ಇದಕ್ಕೆ ಪಾರವೇ ಇರಲ್ಲ ಆ ಸಂತೋಷಕ್ಕೆ. ಸೊ ಇಲ್ಲಿ ಏನಾಗುತ್ತೆ, ಕಾರ್ಯಕ್ರಮ ಎಲ್ಲ ಮುಗಿದು ಹೋಗ್ಬಿಡುತ್ತೆ. ಕಾರ್ಯಕ್ರಮಕ್ಕೆ ಮುಗಿದು ಹೋದ ಮೇಲೆ ಒಂದು ದಿವಸ ಲಿಖಿತ ಅವರು ರೋಡಲ್ಲಿ ಹೋಗ್ತಾ ಇರ್ತಾರೆ. ಅವ್ರ ಅತ್ತೆ ಮುಂದೆ ಸಿಗ್ತಾರೆ. ಕೆಟ್ಟ ಕಣ್ಣಿಂದ ಕೆಕ್ಕರಿಸಿ ನೋಡ್ಕೊಂಡು ಹೋಗ್ತಾರೆ ಅವರನ್ನು. ಅಂದರೆ ಎಷ್ಟರ ಮಟ್ಟಿಗೆ ದ್ವೇಷ ಇರಬಾರ್ದು ಅಂತಾರೆ ಲಿಖಿತ ಅವರು. ನಾನು ಏನು ಇವ್ರಿಗೆ ಅನ್ಯಾಯ ಮಾಡಿದ್ದೀನಿ, ನನ್ನ ಮೇಲೆ ಇಷ್ಟೊಂದು ಇವರು ಅನ್ಯಾಯ, ನಾನು ಇವ್ರಿಗೆ ನನ್ನ ಮೇಲೆ ದ್ವೇಷ ಸಾಧಿಸ್ತಾ ಇದ್ದೀರಿ, ನಾನು ಮಾಡಿರೋ ತಪ್ಪಾದರೂ ಏನು ಅಂಥೇಳಿ ಸ್ವಾಮಿ ಮುಂದೆ ಬೇಡ್ಕೊತಾರೆ. ಸ್ವಾಮಿ ಮುಂದೆ ಬೇಡ್ಕೊಂಡಾಗ ಇವ್ರಿಗೇನೋ ಒಂದು ಯೂಟ್ಯೂಬಲ್ಲಿ ಈ ನೆಗೆಟಿವಿಟಿ ಅಂದರೆ ಈ ಮಾಟ ಮಂತ್ರ ತೆಗೆಯೋದ್ರ ಬಗ್ಗೆ ಅರ್ಥ ಆಗುತ್ತೆ. ಆಮೇಲೆ ಇವ್ರು ಏನು ಮಾಡ್ತಾರೆ, ಯಾಕೆ ನಮ್ಮ ಅತ್ತೆಗೆ ಒಂದು ಮಾಟ ಮಂತ್ರದ ಪ್ರಯೋಗ ಆಗಿರಬಾರ್ದು ಅಂಥೇಳಿ ಏನು ಮಾಡ್ತಾರೆ, ಅಲ್ಲಿ ಇದು ನವನಾಥ ಪಾರಾಯಣ ಮಾಡ್ತಾರೆ. ನವನಾಥ ಪಾರಾಯಣ ಮಾಡಿ ಆ ನವನಾಥರ ಮುಂದೆ ಒಂದು ಅಗರಬತ್ತಿ ಹಚ್ಚಿ ಇಟ್ಟಿರ್ತಾರೆ. ನೀರು ಅಗರಬತ್ತಿ ಅವ್ರ ಮಾವನ್ನ ಕರೆದ್ಬಿಟ್ಟು ಪಾರಾಯಣ ಮುಗಿದ ಮೇಲೆ, ಪಾರಾಯಣ ಮುಗಿದ ಮೇಲೆ ಅವರಿಗೆ ಅವ್ರ ಮಾವನಿಗೆ ಕರೆಯೋಕೆ ಹೇಳ್ತಾರೆ. ಇಲ್ಲ ನೀವು ಬನ್ನಿ ಮನೆ ಹತ್ರ ಅಂಥೇಳಿ. ಸರಿ ಆಯಿತು ಅಂಥೇಳಿ ಅವ್ರ ಮಾವ ಬರ್ತಾರೆ. ಬಂದಾದ ಮೇಲೆ ಅವ್ರಿಗೆ ಹೇಳ್ತಾರೆ, ಇಲ್ಲ ನೀವು ಒಂದು 3 ದಿವಸ ಇದನ್ನು ತೀರ್ಥ ಮತ್ತು ಭಸ್ಮ ನಮ್ಮ ಅತ್ತೆಯವ್ರಿಗೆ ಕೊಡಿ ಅಂತ ಹೇಳ್ತಾರೆ. ಕೊಡಿ ಅಂತ ಹೇಳಿದಾಗ ಅವರು ಆಗಲಿ ಒಳ್ಳೆಯದಾಗಲಿ ಅಂಥೇಳಿ ತೊಗೊಂಡೋಗಿ ಕೊಡ್ತಾರೆ. ಆ ಒಂದು ತೀರ್ಥ ಮತ್ತು ಭಸ್ಮ ಅವರ ಅತ್ತೆಯವರ ಮೈ ಸೇರಿದಾಗ ಅವತ್ತು ಎಚ್ಚರಿಕೆ ತಪ್ಪಿ ಬಿದ್ದು ಬಿಡ್ತಾರೆ. ಸೊ ಅವ್ರ ಯಜಮಾನರಿಗೆ ಅಂದರೆ ಲಿಖಿತ ಅವ್ರ ಮಾವನಿಗೆ ಭಯ ಆಗೋಗ್ಬಿಡುತ್ತೆಪ್ಪ, ಏನಾಯ್ತಿದು ಅಂಥೇಳಿ. ಆದರೆ ವಾಸ್ತವ ನೋಡಿ, ಬೇಲಿನೇ ಎದ್ದು ಹೊಲ ಮೈದಿರೋ ಥರ ಸ್ವಂತ ಅವರ ಅಳಿಯನೇ ಅವರ ಮೇಲೆ ಒಂದು ಭಾನಾಮತಿ ಪ್ರಯೋಗ ಮಾಡಿರ್ತಾನೆ. ಆ ಒಂದು ತೀರ್ಥ ಭಸ್ಮ ನವನಾಥ ಅಂತಂದರೆ ಅದನ್ನು ಹೇಳಿದ್ರೆ ನೀವು 365 ಡೇಸು ಹೇಳಿದ್ರು ಕೂಡ ಕಡಿಮೆನೇ. ಅಷ್ಟೊಂದು ಅದ್ಭುತ ಶಕ್ತಿಶಾಲಿ ಆಗಿರ್ತಕ್ಕಂಥ ನವನಾಥ ಮಂತ್ರ, ಅದು ಪಾರಾಯಣ, ಅದರಲ್ಲಿ ಊಹಿಸ್ಕೊಳ್ಳೋಕ್ಕೂ ಆಗಲ್ಲ, ಅಷ್ಟೊಂದು ಅದ್ಭುತಗಳು ನಡೀತವೆ ನವನಾಥ ಪಾರಾಯಣದಲ್ಲಿ. ಸೊ ದತ್ತ ಮಹಾರಾಜರ ಪರಮ ಭಕ್ತರು ನವನಾಥರು. ಅವರ ಒಂದು ಪಾರಾಯಣ ಮಾಡಿ ಆ ಭಸ್ಮ ತೀರ್ಥವನ್ನು ಕೊಡ್ತಾರೆ. 3 ದಿವಸ ಆದ ಮೇಲೆ ಆ ತೀರ್ಥ ಭಸ್ಮ ಮುಗಿದ ಮೇಲೆ ಅವ್ರ ಅತ್ತೆ ಅವರು ಸೊಸೆ ಹತ್ರ ಬಂದು, ಅಂದರೆ ಲಿಖಿತ ಅವ್ರ ಹತ್ರ ಬಂದುಬಿಟ್ಟು ಗೋಗರೆದು ಅಳ್ತಾರೆ. ಅಯ್ಯೋ ನನ್ನ ತಪ್ಪಾಗೋಯ್ತು, ನಾನು ಯಾಕೆ ನನಗೆ ಈ ಥರ ಬುದ್ಧಿ ಬಂತೋ ನನಗೆ ಗೊತ್ತಿಲ್ಲ ಅಂಥೇಳಿ. ಬಟ್ ಲಿಖಿತ ಅವ್ರಿಗೆ ಗೊತ್ತಿರುತ್ತೆ, ಇಲ್ಲೇನೋ ಇವ್ರ ಮೇಲೆ ಭಾನಾಮತಿ ಪ್ರಯೋಗ ಆಗಿದೆ, ದುಷ್ಟಶಕ್ತಿಗಳ ಪ್ರಯೋಗ ಆಗಿದೆ ಅಂಥೇಳಿ ಲಿಖಿತ ಅವ್ರಿಗೆ ಗೊತ್ತಿರುತ್ತೆ. ಸೊ ಹೀಗಿದ್ದಾಗ ಏನಾಗೋಗ್ಬಿಡುತ್ತೆ, ಸೊ ಲಿಖಿತ ಅವರು ಅಷ್ಟೊತ್ತಿಗೆ ಸ್ಕೂಲಿಗೆ ಹೋಗಿರ್ತಕ್ಕಂಥ ಮಕ್ಕಳು ಮನೆಗೆ ಬರ್ತಾವ್ರೆ. ಮನೆಗೆ ಬಂದುಬಿಟ್ಟು ಮೊಮ್ಮಕ್ಕಳು ಅಂಥೇಳಿ ಎಷ್ಟು ಅವರು ಹತ್ಕೊಂಡು ಮಕ್ಕಳನ್ನ ಮುದ್ದಾಡ್ತಾರೆ. ಲಿಖಿತ ಅವರಿಗೆ ಅದು ಕಾನ್ಸಂಟ್ರೇಟ್ ಆಗಲ್ಲ, ಏನಪ್ಪ ಇಷ್ಟೊಂದು ಚೇಂಜ್ ಆಗೋಗ್ಬಿಟ್ಟಿದ್ದಾರೆ ಅಂಥೇಳಿ. ಅವರ ಒಂದು ಯಜಮಾನರಿಗೆ, ಲಿಖಿತ ಅವ್ರ ಯಜಮಾನರಿಗೆ ಇಮ್ಮಿಡಿಯೇಟ್ ಫೋನ್ ಮಾಡ್ತಾರೆ, ನೀವು ಮನೆ ಹತ್ರ ಬನ್ನಿ, ಸೊ ಈ ಥರ ಎಲ್ಲ ಆಗಿದೆ ಅಂಥೇಳಿ ಎಲ್ಲ ತಿಳಿಸ್ತಾರೆ. ಅವ್ರ ಯಜಮಾನರು ಬರ್ತಾರೆ. ತಾಯಿಯಾಗಿರೋವಳು, ಇಲ್ಲ ನಂದು ತಪ್ಪಾಗಿದೆ, ದಯಮಾಡಿ ನಮಗೆ ಕ್ಷಮಿಸಿಬಿಡು ನೀನು ಅಂಥೇಳಿ ಲಿಖಿತ ಅವ್ರ ಯಜಮಾನರಿಗೆ ಅಂದರೆ ಮಗನಿಗೆ ಹೇಳ್ತಾರೆ. ಆದರೂ ಕೂಡ ಲಿಖಿತ ಅವ್ರ ಯಜಮಾನರು, ಇಲ್ಲ ಆಗಿದ್ದಾಗೋಯ್ತು, ಎಲ್ಲರೂ ಕೂಡಿಕೊಂಡಿರೋಣ ಅಂಥೇಳಿ ಲಿಖಿತ ಅವ್ರ ಯಜಮಾನರು ವಾಪಸ್ಸು ಅವರು ತುಂಬಿದ ಮನೆಗೆ ಹೋಗಿ ಒಂದು ಸಂಸಾರ ಇವತ್ತು ನಡೀತಾ ಇದೆ. ಇವತ್ತಿಗೂ ಕೂಡ ನವನಾಥ ಪಾರಾಯಣ, ಸ್ವಾಮಿ ಸಮರ್ಥರ ಒಂದು ಪಾರಾಯಣ ಲಿಖಿತ ಅವರು ಮಾಡ್ತಾಯಿದ್ದಾರೆ. ತಮ್ಮ ಮತ್ತು ದತ್ತ ಮಹಾರಾಜರ ಆಶೀರ್ವಾದ ಆ ಕುಟುಂಬದ ಮೇಲಿದೆ. ತುಂಬ ಉನ್ನತ ಮಟ್ಟಕ್ಕೆ ಇವತ್ತು ಲಿಖಿತ ಅವರು ಬೆಳೆದಿದ್ದಾರೆ. ಅದಕ್ಕೆ ಕಾರಣ ಲಿಖಿತ ಅವರ ಯಜಮಾನರು ಹೊರಗಡೆ ಮಾಡಿರ್ತಕ್ಕಂತಹ ತಾವಾಗಿ ಸ್ವತಃ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿ ಆ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಸೊ ಆ ಎಕ್ಸ್ಪೀರಿಯೆನ್ಸು ತಮ್ಮ ಓನ್ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಇವತ್ತು ಇರೋಕ್ಕಿಂತ ಆಸ್ತಿ ಚೆನ್ನಾಗಿ ಮಾಡಿ ಇವತ್ತು ತುಂಬ ಸುಖ, ಶಾಂತಿ, ನೆಮ್ಮದಿಯಿಂದ ಲಿಖಿತ ಅವ್ರ ಕುಟುಂಬ ಇದೆ. ಸೊ ಈ ಥರ ಎಕ್ಸ್ಪೀರಿಯೆನ್ಸು ನಿಮ್ಮ ಜೀವನದಲ್ಲಿ ಆಗಿದ್ದರೆ ದಯಮಾಡಿ ನನಗೊಂದು ಫೋನ್ ಮಾಡಿ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ನ ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಥೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.